ನಮಸ್ಕಾರ. ಬಿಗ್ ಬಾಸ್ನ ಇವತ್ತಿನ ಬೆಳಿಗ್ಗೆಯ ವೋಟಿಂಗ್ ರಿಸಲ್ಟ್ನಲ್ಲಿ ಭಾರೀ ವ್ಯತ್ಯಾಸಗಳು ಕಂಡು ಬರ್ತಾ ಇದ್ದಾವೆ. ಕಾರಣ ನಿನ್ನೆ ಆಗಿರುವಂತಹ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಗೆದ್ದಿರುವಂತಹ ಅಭಿಷೇಕ್ ಮತ್ತು ಸ್ಪಂದನ ಇವರಿಬ್ಬರು ಗೆದ್ದ ಮೂಲಕ ಈ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಅಯೋಮಯವಾಗಿದೆ. ಎಲ್ಲವೂ ಕೂಡ ಮೇಲೆ ಕೆಳಗೆ ಆಗಿದೆ. ಒಬ್ಬ ಸ್ಪರ್ಧಿ ಹೋಗ್ತಾರೆ ಅಂತ ಹೇಳಿ ನಿನ್ನೆಯ ತನಕ ಕನ್ಫರ್ಮೇಷನ್ ಇತ್ತು, ಇದೇ ಸ್ಪರ್ಧಿ ಹೋಗ್ಬೋದು ಅಂತ ಹೇಳಿ. ಯಾವಾಗ ಅಭಿಷೇಕ್ ಮತ್ತು ಸ್ಪಂದನ ಗೆದ್ರೋ ವೋಟಿಂಗ್ನ ಫೋಲ್ಗಳೇ ಮೇಲೆ ಕೆಳಗೆ ತಲೆ ಕೆಳಗೆ ಎಲ್ಲವೂ ಕೂಡ ಆಗ್ಬಿಟ್ಟು. ಹಾಗಿದ್ದರೆ ಇವತ್ತಿನ ಬೆಳಿಗ್ಗೆ ತನಕ ವೋಟಿಂಗ್ ಫೋಲ್ ಹೇಗಿತ್ತು, ಓವರ್ ಆಲ್ ಆಗಿ ಮೊನ್ನೆಯಿಂದ ಇಲ್ಲಿಯ ತನಕ ಯಾವ ಸ್ಪರ್ಧಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ವೋಟಿಂಗ್ಗಳು ಬೀಳ್ತಾ ಹೋದ್ವು ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದೇ ಫೈನಲ್. ಇದೇ ಸ್ಪರ್ಧಿ ಬಿಗ್ ಬಾಸ್ನಿಂದ ನಾಳೆ ಮನೆಗೆ ಹೋಗ್ತಾರೆ. ಮೊದಲಿಗೆ ಯಾರಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಬಿದ್ದಿತ್ತು ಇಲ್ಲಿಯ ತನಕ ಅದನ್ನ ನೋಡ್ತಾ ಹೋಗೋಣ. ಗಿಲ್ಲಿಗೆ ನಿನ್ನೆಯ ತನಕ 50ರಿಂದ 52% ವೋಟ್ ಆಗಿತ್ತು. ಎಕ್ಸ್ಪೆಕ್ಟೆಡ್ ಟುಮಾರೋ ನಾಳೆ ಆಗುವಷ್ಟರಲ್ಲಿ ಅದು 51ರಿಂದ 53%, ಅಂದರೆ 1% ಜಂಪ್ ಆಗುವಂತಹ ಚಾನ್ಸಸ್ ಇದೆ. ಎರಡನೇ ಪ್ಲೇಸ್ನಲ್ಲಿರುವಂತಹ ರಕ್ಷಿತಾಗೆ 28ರಿಂದ 30% ವೋಟ್ ಬಿದ್ದಿದೆ ನಿನ್ನೆಯ ತನಕ. ಇವತ್ತು ಬೆಳಿಗ್ಗೆ ಮತ್ತು ನಾಳೆ ಆಗುವಷ್ಟರಲ್ಲಿ ಅದು 31%, ಅಂದರೆ 1% ಇನ್ಕ್ರೀಸ್ ಆಗುವಂತಹ ಚಾನ್ಸಸ್ ಇದೆ. ಮೂರನೇ ಪ್ಲೇಸಲ್ಲಿರುವಂತಹ ಕಾವ್ಯಾಳ ವೋಟಿಂಗ್ 10ರಿಂದ 11% ಮಾತ್ರ. ಕಂಪೇರ್ ಮಾಡಿ ಗಿಲ್ಲಿಗೆ ಮತ್ತೆ ಮೂರನೇ ಪ್ಲೇಸ್ಗಿರುವಂತಹ ವೋಟಿಂಗ್ನ ಒಂದು ಕಾಂಪಿಟೇಷನ್ ತುಂಬಾನೇ ಕಮ್ಮಿ ಇದೆ. ಅಂದರೆ ಬಿಗ್ ಬಾಸ್ನ ರೂಲ್ ಮಾಡ್ತಾ ಇರುವಂಥದ್ದು ಗಿಲ್ಲಿ ಮತ್ತೆ ರಕ್ಷಿತಾ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಕಾವ್ಯಾಳ ವೋಟಿಂಗ್ ಪರ್ಸೆಂಟೇಜ್ 10ರಿಂದ 11% ನಿನ್ನೆಯ ತನಕ ಇತ್ತು. ಇದು ಇವತ್ತು ಮತ್ತೆ ನಾಳೆ ಆಗುವಷ್ಟರಲ್ಲಿ 12% ಆಗ್ಬೋದು, ಅಂದರೆ 1%ನಲ್ಲಿ ಜಂಪ್ ಕಾಣಲಿಕ್ಕೆ ಸಾಧ್ಯ. ನಾಲ್ಕನೆಯ ಪ್ಲೇಸಲ್ಲಿರುವಂಥದ್ದು ಮಾಳುವಿನ ವೋಟಿಂಗ್ನ ಪರ್ಸೆಂಟೇಜ್ 3ರಿಂದ 4%. ಅದು ಸ್ಟೇಬಲ್ ಆಗಿರುತ್ತೆ. ಹಾಗೆ ನಾಳೆ ತನಕ ಚೇಂಜಸ್ಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಐದನೆಯ ಪ್ಲೇಸಲ್ಲಿರುವಂಥದ್ದು ವೋಟಿಂಗ್ನ ಪ್ರಕಾರ ಸ್ಪಂದನ ವೋಟಿಂಗ್ 2ರಿಂದ 3% ವೋಟ್ಗಳು ಮಾತ್ರ. ನಾಳೆ ಆಗುವಷ್ಟರಲ್ಲಿ ಅದು 1% ಜಂಪನ್ನು ಕಾಣಲಿಕ್ಕೆ ಸಾಧ್ಯ, ಅಂದರೆ 4% ವೋಟ್ ಆಗುತ್ತೆ. ಧ್ರುವಂತ್ ಅವರ ವೋಟಿಂಗ್ 1ರಿಂದ 2% ಮಾತ್ರ. ನಾಳೆ ಕೂಡ ಅದು ರಿಮೈನಿಂಗ್ ಸೇಮ್ ಹಾಗೆ ಇರುತ್ತೆ, ಏನು ಕೂಡ ಚೇಂಜಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸೂರಜ್ ಅವರ ವೋಟಿಂಗ್ ಪರ್ಸೆಂಟೇಜ್ ಕೇವಲ 1% ಮಾತ್ರ. ನಾಳೆ ಆಗುವಷ್ಟರಲ್ಲಿ ಅದು 1ರಿಂದ 1.5% ಜಂಪನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಕೊನೆಯ 2 ಪ್ಲೇಸಲ್ಲಿರುವಂಥದ್ದು ಅಭಿಷೇಕ್ ಮತ್ತು ರಾಶಿಕಾ. ಅಭಿಷೇಕ್ ಅವರ ವೋಟಿಂಗ್ನ ಪರ್ಸೆಂಟೇಜ್ 0.5ರಿಂದ 0.7%. ನಾಳೆ ಆಗುವಷ್ಟರಲ್ಲಿ ಅದು 0.9 ತನಕ ಹೋಗ್ಬೋದು, ಅಥವಾ 1% ವೋಟಿಂಗ್ ತನಕ ಹೋಗ್ಬೋದು. ಕೊನೆಯ ಪ್ಲೇಸಲ್ಲಿರುವಂಥದ್ದು ರಾಶಿಕಾ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಶಿಕಾ ಅವರ ವೋಟ್ ಕೇವಲ 0.5% ಮಾತ್ರ. ನಾಳೆ ಆಗುವಷ್ಟರಲ್ಲಿ ಅದು 0.7 to 1% ತನಕ ಹೋಗಬಹುದು. ಇದು ಕಂಪ್ಲೀಟ್ ಆಗಿ ಈ ವಾರದ ಒಂದು ಓವರ್ ಆಲ್ ವೋಟಿಂಗ್ ರಿಸಲ್ಟ್. ಇನ್ನು ಡೇ 1ನಿಂದ ಇಲ್ಲಿಯ ತನಕ ಯಾರ್ಯಾರಿಗೆ ಯಾವ ಪ್ರಮಾಣದಲ್ಲಿ ಎಷ್ಟೆಷ್ಟು ವೋಟ್ ಬಿತ್ತು ಅಂತ ಹೇಳಿ ನೋಡ್ತಾ ಹೋಗೋದಾದರೆ, ಮೊದಲನೆಯ ದಿನ ಗಿಲ್ಲಿಗೆ ಡೈರೆಕ್ಟಾಗಿ 50% ವೋಟ್ ಇನ್ಸ್ಟೆಂಟ್ ಆಗಿ ಸಿಕ್ಬಿಡುತ್ತೆ. ಎರಡನೇ ಪ್ಲೇಸ್ನಲ್ಲಿ ರಕ್ಷಿತಾ ಬರ್ತಾಳೆ, ಅವಳಿಗೆ 30% ವೋಟ್ ಬೀಳುತ್ತೆ. ಇದು ಡೇ 1. ಮಿಕ್ಕಿರುವಂತಹ ಸ್ಪರ್ಧಿಗಳಿಗೆ ನಾನು ಆವಾಗಲೇ ಹೇಳಿರುವ ಹಾಗೆ ಅಷ್ಟಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಬಿದ್ದಿದೆ. ಡೇ 2ಅಲ್ಲಿ ಸ್ವಲ್ಪ ಮಟ್ಟಿಗೆ ಕಾವ್ಯ ಮತ್ತು ರಕ್ಷಿತಾ ವೋಟಿಂಗ್ನಲ್ಲಿ ಬೂಸ್ಟ್ ಕಾಣಲಿಕ್ಕೆ ಸಿಗುತ್ತೆ. 30ರಿಂದ 31% ಆ ರೀತಿಯಲ್ಲಿ ಜಂಪ್ ಆಗುತ್ತೆ. ಆದರೆ ಬಾಟಮಲ್ಲಿರುವಂಥ ಇಬ್ಬರು ಸ್ಪರ್ಧಿಗಳು ರಾಶಿಕ್ ಮತ್ತು ಅಭಿಷೇಕ್, ಇವರ ಒಂದು ವೋಟಿಂಗಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ವ್ಯತ್ಯಾಸಗಳು ಕಂಡು ಬರೋದಿಲ್ಲ. ಡೇ 3ಯಲ್ಲಿ ಗಿಲ್ಲಿಯ ವೋಟಿಂಗ್ನಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಕಾಣುತ್ತೆ. 50ರಿಂದ 51% ಹೋಗುತ್ತೆ. ರಕ್ಷಿತಾದು ಹಾಗೆ ಇರುತ್ತೆ, ಸ್ಟೇಬಲ್ 30% ಅಲ್ಲೇ ಇರುತ್ತೆ. ಅಭಿಷೇಕ್ ಮತ್ತು ರಾಶಿಕಾ ವೋಟಿಂಗ್ನಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಆಗುತ್ತೆ. 0.5 ತನಕ ಇನ್ಕ್ರೀಸ್ ಆಗುತ್ತೆ ಜಾಸ್ತಿ. ಡೇ 4ರಲ್ಲಿ ನಿನ್ನೆ ಕೂಡ ಹಾಗೆ ಇತ್ತು. ಗಿಲ್ಲಿ ರೂಲ್ ಮಾಡ್ತಾ ಇದ್ದಾನೆ ನಂಬರ್ 1 ಪ್ಲೇಸ್ನ. ಎರಡನೇ ಪ್ಲೇಸ್ನಲ್ಲಿ ರಕ್ಷಿತಾ ಇದ್ದಾಳೆ, 30%. ಗಿಲ್ಲಿಗೆ 52% ವೋಟ್ ಆಗಿದೆ ನಿನ್ನೆಯ ತನಕ. ಲಾಸ್ಟ್ 3 ಅನ್ಚೇಂಜ್ಡ್ ಹಾಗೆ ಇದೆ, ಏನು ಕೂಡ ಚೇಂಜಸ್ಗಳು ಕಾಣಿಸ್ತಾ ಇಲ್ಲ. ಇನ್ನು ಫೈನಲ್ ಡೇ ಇವತ್ತು ರಾತ್ರಿಯ ತನಕ ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಇನ್ಕ್ರೀಸ್ ಆಗ್ಬೋದು ಅಂದರೆ, ಓವರ್ ಆಲ್ ಆಗಿ ಎಲ್ಲರಿಗೂ ಕೂಡ ಸೇರಿಸಿ 1ರಿಂದ 2% ವೋಟ್ ಜಾಸ್ತಿ ಬೀಳ್ಬೋದು ಅಷ್ಟೇ. ಯಾರೆಲ್ಲ ಇಲ್ಲಿ ತನಕ ವೋಟೇ ಮಾಡಿಲ್ವೋ ಅವರು ಮಾತ್ರ ವೋಟ್ ಹಾಕ್ತಾರೆ. ಮಿಕ್ದವರು ಆಲ್ರೆಡಿ ವೋಟ್ ಮಾಡಿದ್ದಾರೆ. ಮತ್ತೆ ವೋಟ್ ಮಾಡಿದವರಿಗೆ ಮತ್ತೆ ವೋಟ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಹಾಗಾಗಿ ಅವರು ವೋಟ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಓವರ್ ಆಲ್ ಆಗಿ ಈ ವಾರದ ಕಂಪ್ಲೀಟ್ ವೋಟಿಂಗ್ನ ಒಂದು ಕ್ಯಾಲ್ಕುಲೇಷನ್. ಸೇಫ್ ಝೋನಲ್ಲಿರುವಂಥ ಸ್ಪರ್ಧಿಗಳು ಬಿಗ್ ಬಾಸ್ನ ಪ್ರಕಾರ ಹಾಗೆ ವೋಟಿಂಗ್ ರಿಸಲ್ಟ್ನ ಪ್ರಕಾರ ಫಸ್ಟ್ ಪ್ಲೇಸಲ್ಲಿ ಬರ್ತಾರೆ ಗಿಲ್ಲಿ, ಎರಡನೇ ಪ್ಲೇಸಲ್ಲಿ ಬರ್ತಾಳೆ ರಕ್ಷಿತಾ, ಮೂರನೇ ಪ್ಲೇಸಲ್ಲಿ ಬರ್ತಾಳೆ ಕಾವ್ಯ. ಕಹಾನಿ ಮೇ ಟ್ವಿಸ್ಟ್ ಅನ್ನುವ ರೀತಿಯಲ್ಲಿ ಬಾಟಮ್ 2ಅಲ್ಲಿ ಇದ್ದಂತಹ ಅಭಿಷೇಕ್ ಇವಾಗ ಸಡನ್ನಾಗಿ 4ನೇ ಪ್ಲೇಸಿಗೆ ಬರ್ತಾರೆ. ಆವಾಗಲೇ ನಾನು ಹೇಳಿದ ಹಾಗೆ ನಿನ್ನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲವನ್ನು ಕೂಡ ಚೇಂಜ್ ಮಾಡಿದೆ.
ಹಾಗಾಗಿನೇ ಅಭಿಷೇಕ್ ಕ್ಯಾಪ್ಟನ್ ಆಗಿರುವಂಥ ಕಾರಣ ಅವರು ಆಬ್ವಿಯಸ್ಲಿ ಸೇಫ್ ಆಗ್ತಾರೆ, ಅವರಿಗೆ ಇಮ್ಯುನಿಟಿ ಇರುತ್ತೆ, ಅವರು ಸೇಫ್ ಆಗಿಬಿಟ್ಟಿದ್ದಾರೆ. ಮೀಡಿಯಂ ಸೇಫಲ್ಲಿರುವಂಥವರು ಮಾಳು ಮತ್ತು ಸ್ಪಂದನ ಕೂಡ ಸೇಫ್ ಆಗಿದ್ದಾಳೆ. ಕ್ಯಾಪ್ಟನ್ ಆಗಿರುವಂಥ ಕಾರಣ ಸ್ಪಂದನ ಕೂಡ ಈ ವಾರ ಸೇಫ್, ನೆಕ್ಸ್ಟ್ ವಾರ ಆಡ್ತಾಳೆ. ಡೇಂಜರ್ ಝೋನಲ್ಲಿ ಇದ್ದಾರೆ. ಇನ್ನು ಮೋಸ್ಟ್ ಡೇಂಜರ್ ಝೋನ್ನಲ್ಲಿರುವಂಥವರು ಒಂದು ರಾಶಿಕಾ, 2 ಧ್ರುವ. ಇವರಿಬ್ಬರು ಬಾಟಮ್ 2 ಅಲ್ಲಿರುವಂತಹ ಇಬ್ಬರು ಸ್ಪರ್ಧಿಗಳು. ಇವರಿಬ್ಬರಲ್ಲಿ ಒಬ್ಬ ಸ್ಪರ್ಧಿ ನಾಳೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಅದಂತೂ ಶತಸಿದ್ಧ, ಚೇಂಜಸ್ಸೇ ಇಲ್ಲ. ಇವರಿಬ್ಬರಲ್ಲೇ ಒಬ್ಬರಂತೂ ಪಕ್ಕಾ ಹೋಗ್ತಾರೆ. ಇನ್ನು ಬಿಗ್ ಬಾಸ್ಗೆ ಖುದ್ದಾಗಿ ಧ್ರುವಂತವರು ನಾನು ಬಿಗ್ ಬಾಸ್ನಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳಿರುವಂಥ ಕಾರಣ ಅವರು ಈ ವಾರ ಬಿಗ್ ಬಾಸ್ನಿಂದ ಹೋದರೂ ಕೂಡ ಅಚ್ಚರಿ ಇಲ್ಲ. ಯಾವುದೇ ವೋಟಿಂಗ್ ಪೋಲ್ನ ಬೇಕಾದರೂ ನೀವು ನೋಡ್ಬೋದು, ಯಾವುದೇ ವಿಡಿಯೋಗಳನ್ನ ಬೇಕಾದರೂ ನೋಡ್ಬೋದು, ಆದರೆ ಇಷ್ಟು ಕನ್ಫರ್ಮೇಷನ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕಾದು ನೋಡಿ, ಸಂಡೇ ತನಕ ಇವರಿಬ್ಬರಲ್ಲೇ ಒಬ್ಬ ಸ್ಪರ್ಧಿ ಪಕ್ಕಾ ಬಿಗ್ ಬಾಸ್ನಿಂದ ಹೊರಗಡೆ ಹೋಗ್ತಾರೆ. ಇದಿಷ್ಟು ಈ ವಾರದ ಒಂದು ವೋಟಿಂಗ್ಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ಡ್ ಕ್ಯಾಲ್ಕುಲೇಷನ್. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ನನ್ನ ಅಪ್ಕಮಿಂಗ್ ವಿಡಿಯೋಗಳಿಗಾಗಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಶುಭ ದಿನ.